ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಈ 6 ಪದಗಳನ್ನ ವೈ, ಕಾಲ್ಸ್ ಆಫ್, ಅಕ್ವಿಸಿಷನ್, ಡಯರ್, ಬ್ಯಾಕ್ಲಾಶ್, ಅರಾಸ್, ಈ 6 ಪದಗಳನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಅವುಗಳ ಅರ್ಥವನ್ನ ಅರ್ಥ ಮಾಡಿಕೊಂಡು ಕಲ್ತ್ಕೋಣ. ಮೊದಲ ಪದ ಫ್ರೆಂಡ್ಸ್ ವೈ. ಫ್ರೆಂಡ್ಸ್, ಈ ವೈ ಬೇರೆ. ಯಾಕೆ ಈ ವೈ ಬೇರೆ? ಪ್ರೊನೌನ್ಸಿಯೇಷನ್ ಸೇಮ್, ಬಟ್ ಅರ್ಥ ಮತ್ತೆ ಸ್ಪೆಲ್ಲಿಂಗ್ ಬೇರೆ ಬೇರೆ ಇರುತ್ತೆ. ಇಂಗ್ಲಿಷ್ ನಲ್ಲಿ ಇಂಥ ಪದಗಳಿಗೆ ಫ್ರೆಂಡ್ಸ್ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಮತ್ತೊಂದು ಉದಾಹರಣೆ SEEC ಅಂದ್ರೆ ನೋಡು, SEAC ಅಂತಂದ್ರೆ ಸಮುದ್ರ. ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಒಂದೇ ರೀತಿ ಇರುತ್ತೆ, ಬಟ್ ಅವುಗಳ ಅರ್ಥ ಮತ್ತು ಅವುಗಳ ಸ್ಪೆಲ್ಲಿಂಗ್ ಬೇರೆ ಬೇರೆ ಇರುತ್ತೆ ಫ್ರೆಂಡ್ಸ್. ಇಂತಹ ಪದಗಳಿಗೆ ಇಂಗ್ಲಿಷ್ ನಲ್ಲಿ ಹೋಮೋಫೋನ್ಸ್ ಅಂತ ಕರಿತೀವಿ. WHY ಅಂತಂದ್ರೆ ಯಾಕೆ, VIE ವೈ ಅಂತಂದ್ರೆ ಕನ್ನಡದಲ್ಲಿ ಫ್ರೆಂಡ್ಸ್ ಸ್ಪರ್ಧಿಸು ಅಂತ ಅರ್ಥ. ಟು ಕಾಂಪೀಟ್ ಈಚ್ ಅದರ್. ಏನನ್ನಾದ್ರೂ ಪಡೆದುಕೊಳ್ಳೋದಕ್ಕೆ, ಏನನ್ನಾದ್ರೂ ದಕ್ಕಿಸ್ಕೊಳ್ಳೋದಕ್ಕೆ ಇಬ್ರು ವ್ಯಕ್ತಿಗಳು ಅಥವಾ ಎರಡು ರಾಜ್ಯಗಳು, ಎರಡು ದೇಶಗಳು ಪರಸ್ಪರ ಸ್ಪರ್ಧೆ ಮಾಡೋದೇನಿದೆ, ಪರಸ್ಪರ ಫೈಟ್ ಮಾಡೋದೇನಿದೆ, ಹೋರಾಟ ಮಾಡೋದೇನಿದೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಫ್ರೆಂಡ್ಸ್ ವೈ ಅಂತ ಕರಿತೀವಿ. ಈ ಆರ್ಟಿಕಲ್ ಪ್ರಕಾರ ಇಲ್ಲಿ ಸ್ಪರ್ಧೆ ಯಾರ ನಡುವೆ ಅಂತ ಇದೆ ಅಂತಂದ್ರೆ ಎರಡು ರಾಜ್ಯಗಳ ನಡುವೆ. ಒಂದು ನಮ್ಮ ರಾಜ್ಯ ಕರ್ನಾಟಕ, ಮತ್ತೊಂದು ಆಂಧ್ರ ಪ್ರದೇಶದ ನಡುವೆ ಏರೋಸ್ಪೇಸ್ ಪಾರ್ಕ್ ಬಗ್ಗೆ ಸ್ಪರ್ಧೆ ನಡೀತಾ ಇದೆ ಫ್ರೆಂಡ್ಸ್. ಏರೋಸ್ಪೇಸ್ ಪಾರ್ಕ್ ಅಂತಂದ್ರೆ ವಿಮಾನಗಳಂತ ಏನಿದೆ, ಏರೋಪ್ಲೇನ್ಸ್, ಇವುಗಳನ್ನ ಉತ್ಪಾದನೆ ಮಾಡಿ ಡೆವಲಪ್ ಮಾಡತಕ್ಕಂತಹ ಕಂಪನಿಗಳೇನಿದೆ, ಸಂಸ್ಥೆಗಳೇನಿದೆ, ವಿಜ್ಞಾನಿಗಳೇನಿದ್ದಾರೆ, ಇವರೆಲ್ಲರೂ ಒಂದೇ ಕಡೆ ಇದ್ದು ಕೆಲಸ ಮಾಡತಕ್ಕಂತಹ ಪಾರ್ಕ್. ಇವರೆಲ್ಲರೂ ಒಂದೇ ಕಡೆ ಸೇರಿದ್ರೆ ಈ ಏರೋಪ್ಲೇನ್ಗಳ ಕ್ಷೇತ್ರ, ವಿಮಾನಗಳ ಕ್ಷೇತ್ರ ಬಹಳ ವೇಗವಾಗಿ ಡೆವಲಪ್ ಆಗುತ್ತೆ. ಆ ಮೂಲಕ ಆ ಸ್ಥಳದಲ್ಲಿ, ಆ ರಾಜ್ಯದಲ್ಲಿ, ಈ ಪಾರ್ಕ್ ಯಾವ ರಾಜ್ಯದಲ್ಲಿ ಇರುತ್ತೋ ಆ ರಾಜ್ಯದಲ್ಲಿ ಹೆಚ್ಚು ಹೆಚ್ಚು ಎಂಪ್ಲಾಯ್ಮೆಂಟ್, ಉದ್ಯೋಗಗಳು ಕ್ರಿಯೇಟ್ ಆಗುತ್ತೆ. ಇದರಿಂದಾಗಿ ಫ್ರೆಂಡ್ಸ್ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಪರಸ್ಪರ ಸ್ಪರ್ಧೆ ಮಾಡ್ತಾ ಇದಾವೆ. ಫಸ್ಟ್ ನಮ್ಮ ರಾಜ್ಯದಲ್ಲಿ ಸ್ಟಾರ್ಟ್ ಆಗ್ಬೇಕು ಅಂತ ಆಂಧ್ರ ಪ್ರದೇಶ, ಇಲ್ಲ ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗ್ಬೇಕು ಅಂತ ನಮ್ಮ ಕರ್ನಾಟಕ. ಇಬ್ರು ಏನ್ ಮಾಡ್ತಾ ಇದಾರೆ? ಸ್ಪರ್ಧೆ ಮಾಡ್ತಾ ಇದಾರೆ ಅಥವಾ ವೈ ಮಾಡ್ತಾ ಇದಾರೆ ಫ್ರೆಂಡ್ಸ್. ನೆಕ್ಸ್ಟ್ ವರ್ಡ್ಸ್ ಕಾಲ್ಸ್ ಆಫ್. ಫ್ರೆಂಡ್ಸ್, ಇದೊಂದು ಫ್ರೇಸಲ್ ವರ್ಬ್. ಇದರ ಅರ್ಥ ಎರಡು ಅರ್ಥ ಬರುತ್ತೆ. ಒಂದು ಪೋಸ್ಟ್ಪೋನ್ ಮಾಡೋದು, ರದ್ದು ಮಾಡೋದು, ಮುಂದೂಡೋದು. ಒಂದು ಮುಂದೂಡು, ಮತ್ತೊಂದು ಫ್ರೆಂಡ್ಸ್ ಕ್ಯಾನ್ಸಲ್ ಮಾಡೋದು, ರದ್ದು ಮಾಡೋದು. ಮುಂದೂಡು, ರದ್ದು ಮಾಡೋದು. ಈ ಪದನ ಅರ್ಥ ಮಾಡ್ಕೋಬೋಣ. ಅಕ್ವಿಸಿಷನ್ ಅಂತಂದ್ರೆ ಫ್ರೆಂಡ್ಸ್ ವಶಪಡಿಸಿಕೊ. ಮೊದಲು ಇದನ್ನ ನೋಡೋಣ. ಕಾಲ್ಸ್ ಆಫ್ ಅಂತಂದ್ರೆ ಮುಂದೂಡೋದು, ಪೋಸ್ಟ್ಪೋನ್ ಮಾಡೋದು ಅಥವಾ ರದ್ದು ಮಾಡೋದು. ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಅನ್ನ ಅಥವಾ ಒಂದು ಮೀಟಿಂಗ್ ಸಭೆಯನ್ನ ಅಥವಾ ಒಂದು ಸ್ಕೀಮ್ ಅನ್ನ ಕ್ಯಾನ್ಸಲ್ ಮಾಡೋದೇನಿದೆ ಅಥವಾ ಕಾರಣಾಂತಗಳಿಂದ, ಯಾವುದೋ ಒಂದು ಕಾರಣದಿಂದ ಮುಂದೂಡೋದೇನಿದೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಕಾಲ್ಸ್ ಆಫ್ ಅಂತ ಕರಿತೀವಿ. ನಾಳೆ ನಿಮಗೆ ಒಂದು ಮೀಟಿಂಗ್ ಇತ್ತು ನಿಮ್ಮ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ. ನಿಮ್ಮ ಬಾಸು ಅದನ್ನ ಪೋಸ್ಟ್ಪೋನ್ ಮಾಡಿದ್ರು ಅಥವಾ ಕ್ಯಾನ್ಸಲ್ ಮಾಡಿದ್ರು, ಆಗ ಬಳಕೆ ಆಗ್ತಕ್ಕಂಥ ಫ್ರೇಸಲ್ ವರ್ಬ್ ಕಾಲ್ಸ್ ಆಫ್. ಫ್ರೆಂಡ್ಸ್, ಈಗ ನೆಕ್ಸ್ಟ್ ವರ್ಡ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಂತರ ಎರಡನ್ನು ಈ ಆರ್ಟಿಕಲ್ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅಕ್ವಿಸಿಷನ್ ಅಂತಂದ್ರೆ ವಶಪಡಿಸ್ಕೊಳ್ಳೋದು. ಒಂದು ವಸ್ತುವನ್ನ, ಒಂದು ಬಿಲ್ಡಿಂಗ್ ಅನ್ನು, ಎಸ್ಪೆಷಲಿ ಫ್ರೆಂಡ್ಸ್ ಲ್ಯಾಂಡ್, ಭೂಮಿಯನ್ನ ವಶಪಡಿಸಿಕೊಳ್ಳುವಂತಹ ಪ್ರಕ್ರಿಯೆ ಏನಿದೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಅಕ್ವಿಸಿಷನ್ ಅಂತ ಕರಿತೀವಿ. ಈ ಆರ್ಟಿಕಲ್ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಅನ್ನುವಂತಹ ಪದದ ಬಳಕೆ ಆಗಿದೆ. ಅಂದ್ರೆ ಭೂಮಿಯನ್ನ ವಶಪಡಿಸಿಕೊಳ್ಳುವಂತಹ ಪ್ರಕ್ರಿಯೆ ಏನಿದೆ, ಎಂತಕ್ಕೆ ಏರೋಸ್ಪೇಸ್ ಪಾರ್ಕ್ ಅನ್ನ ಬಿಲ್ಡ್ ಮಾಡೋದಕ್ಕೆ ತುಂಬಾ ಲ್ಯಾಂಡ್ ಬೇಕು. ಅದನ್ನ ರೈತರಿಂದ ವಶಪಡಿಸ್ಕೊಳ್ಬೇಕು ಎರಡೂ ಸರ್ಕಾರಗಳು. ಈಗ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಈ ಅಕ್ವಿಸಿಷನ್ ಪ್ರೋಸೆಸ್ ಅನ್ನ, ಲ್ಯಾಂಡ್ ಅನ್ನ ವಶಪಡಿಸಿಕೊಳ್ಳುವಂತಹ ಪ್ರಕ್ರಿಯೆಯನ್ನ ಕಾಲ್ಸ್ ಆಫ್, ಮುಂದೂಡಿದೆ ಅಥವಾ ಸದ್ಯಕ್ಕೆ ಅದನ್ನ ರದ್ದು ಮಾಡಿದೆ. ಎಂತಿಕೆ ಅಂತಂದ್ರೆ ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ ಸ್ಪರ್ಧೆ ಮಾಡ್ತಾ ಇದಾವೆ. ವೈ? ಎರಡು ರಾಜ್ಯಗಳು ಫ್ರೆಂಡ್ಸ್ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಗೆ ಬರಕ್ ಆಗ್ತಾ ಇಲ್ಲ. ಈ ಕಾರಣದಿಂದ ಲ್ಯಾಂಡ್ ಅಕ್ವಿಸಿಷನ್ ಅನ್ನ, ಲ್ಯಾಂಡ್ ಅನ್ನ ವಶಪಡಿಸಿಕೊಳ್ಳುವಂತ ಪ್ರಕ್ರಿಯೆಯನ್ನ ಕಾಲ್ಸ್ ಆಫ್, ಕರ್ನಾಟಕ ಸರ್ಕಾರ ಮುಂದೂಡಿದೆ ಅಥವಾ ಸದ್ಯಕ್ಕೆ ಅದನ್ನ
ರದ್ದು ಮಾಡಿದೆ. ಫ್ರೆಂಡ್ಸ್, ನೆಕ್ಸ್ಟ್ ಪದಗಳು ಬಂದು ಡಾಯರ್. ಡಾಯರ್ ಅಂತಂದ್ರೆ ಕನ್ನಡದಲ್ಲಿ ಗಂಭೀರವಾದ ಅನ್ನುವಂತ ಅರ್ಥ ಬರುತ್ತೆ. ನೆಕ್ಸ್ಟ್ ಬ್ಯಾಕ್ಲಾಶ್ ಅಂತಂದ್ರೆ ಹಿನ್ನಡೆ. ಮತ್ತು ಕಡೆಯ ಪದ ಅರಾಜ್. ಅರಾಜ್ ಅಂತಂದ್ರೆ ಫ್ರೆಂಡ್ಸ್ ಯಾರಿಗಾದ್ರೂ ಕಿರುಕುಳವನ್ನ ನೀಡುವಂಥದ್ದು, ತೊಂದರೆಯನ್ನ ನೀಡುವಂಥದ್ದು. ಸೊ ಈ ಮೂರು ಪದಗಳನ್ನ ಈ ಆರ್ಟಿಕಲ್ ಮೂಲಕ ಅರ್ಥ ಮಾಡ್ಕೋಣ. ಡಾಯರ್ ಅಂತಂದ್ರೆ ಹೇಳಿದೆ ನಾನು, ಗಂಭೀರವಾದ. ಫ್ರೆಂಡ್ಸ್, ಯಾವ್ದಾದ್ರೂ ಒಂದು ಪರಿಸ್ಥಿತಿ ಗಂಭೀರವಾಗಿದೆ, ಭೀಕರವಾಗಿದೆ, ಭಯಾನಕವಾಗಿದೆ ಅನ್ನೋದನ್ನ ಸೂಚಿಸೋದಕ್ಕೆ ಬಳಕೆ ಆಗ್ತಕ್ಕಂತಹ ಪದ ಇಂಗ್ಲಿಷ್ ನಲ್ಲಿ ಡಾಯರ್. ಈ ಆರ್ಟಿಕಲ್ ಪ್ರಕಾರ ಮಮತಾ ಬ್ಯಾನರ್ಜಿ ಅವರು ಏನ್ ಹೇಳ್ತಾ ಇದಾರೆ, ಬಿಜೆಪಿ ಸರ್ಕಾರದಿಂದ ಬೆಂಗಾಲಿ ಭಾಷೆಯಲ್ಲಿ ಮಾತಾಡ್ತಕ್ಕಂತಹ ಜನರಿಗೆ, ಪಶ್ಚಿಮ ಬಂಗಾಳದ ಜನರಿಗೆ ಬೇರೆ ರಾಜ್ಯಗಳಲ್ಲಿ ತುಂಬಾ ಕಿರುಕುಳ ಉಂಟಾಗ್ತಾ ಇದೆ. ಭಾರತದಲ್ಲಿ ಎಲ್ಲರಿಗೂ ನೆಮ್ಮದಿಯಿಂದ ಶಾಂತಿಯಿಂದ ಬದುಕುವಂತಹ ಹಕ್ಕಿದೆ. ಓಕೆ, ಬಟ್ ಬಿಜೆಪಿ ಗವರ್ಮೆಂಟ್ ಇಂದ ನಮ್ಮ ರಾಜ್ಯದ ಜನರಿಗೆ, ಬೆಂಗಾಲಿ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಜನರಿಗೆ ತುಂಬಾ ಕಿರುಕುಳ ಉಂಟಾಗ್ತಾ ಇದೆ. ಭಾರತದಲ್ಲಿ ಈಗ ಆಗ್ತಾ ಇರೋದು ಒಂದು ಗಂಭೀರವಾದಂತಹ ಪರಿಸ್ಥಿತಿ. ಹೀಗೆ ಜರುಗ್ತಾ ಇರೋದು ಏನಿದೆ, ಇದು ಡಾಯರ್, ಗಂಭೀರವಾದಂತಹ ಸಿಚುವೇಶನ್, ಭಯಾನಕವಾದಂತಹ ಸಿಚುವೇಶನ್. ಇದು ಹೀಗೆ ಮುಂದುವರೆದ್ರೆ ಬಿಜೆಪಿ ಸರ್ಕಾರ ರಾಜಕೀಯವಾಗಿ ತುಂಬಾ ಹಿನ್ನಡೆಯನ್ನ ಅನುಭವಿಸ್ಬೇಕಾಗತ್ತೆ. ಬ್ಯಾಕ್ಲಾಶ್. ಫ್ರೆಂಡ್ಸ್, ಬ್ಯಾಕ್ಲಾಶ್ ಅಂತಂದ್ರೆ ಹಿನ್ನಡೆ. ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ಗೆ, ಹೇಳಿಕೆಗೆ, ನಿರ್ಧಾರಕ್ಕೆ, ನಡೆಗೆ ಸಾರ್ವಜನಿಕರಿಂದ, ಜನರಿಂದ ಒಂದು ನೆಗೆಟಿವ್ ರಿಯಾಕ್ಷನ್ ಬಂದ್ರೆ, ಜನರಿಂದ ಸಾರ್ವಜನಿಕವಾಗಿ ವ್ಯಾಪಕವಾದಂತ ಒಂದು ವಿರೋಧ, ಪ್ರತಿರೋಧ ಬಂದ್ರೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತಕ್ಕಂಥ ಪದ ಬ್ಯಾಕ್ಲಾಶ್. ಸೊ ಮಮತಾ ಬ್ಯಾನರ್ಜಿ ಅವರ ಪ್ರಕಾರ ಬೆಂಗಾಲಿ ಭಾಷೆಯಲ್ಲಿ ಮಾತಾಡ್ತಕ್ಕಂತಹ ಜನರಿಗೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಕಿರುಕುಳ ನೀಡೋದನ್ನ, ಹರಾಜ್ ಮಾಡೋದನ್ನ ಮುಂದುವರಿಸಿದ್ರೆ, ಸೊ ಏನಾಗುತ್ತೆ, ಬಿಜೆಪಿ ಗವರ್ಮೆಂಟ್ಗೆ ಮುಂದಿನ ಎಲೆಕ್ಷನ್ ಅಲ್ಲಿ ಸಾರ್ವಜನಿಕವಾಗಿ ಹಿನ್ನಡೆ, ಎಲೆಕ್ಷನ್ ಅಲ್ಲಿ ಬಿಜೆಪಿ ಗವರ್ಮೆಂಟ್ ಹಿನ್ನಡೆಯನ್ನ, ಬ್ಯಾಕ್ಲಾಶ್ ಅನ್ನ ಅನುಭವಿಸುತ್ತೆ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಕಡೆಯ ಪದ ಅರಾಜ್. ಅರಾಜ್ ಅಂತಂದ್ರೆ ಫ್ರೆಂಡ್ಸ್ ಒಬ್ಬ ವ್ಯಕ್ತಿಗೆ ಪದೇ ಪದೇ ತೊಂದರೆಯನ್ನ ಕೊಡುವಂಥದ್ದು, ಪದೇ ಪದೇ ಬೆದರಿಕೆಯನ್ನ ಹಾಕುವಂಥದ್ದು, ಪದೇ ಪದೇ ಪೀಡಿಸೋದು ಅಥವಾ ಕಿರುಕುಳ ನೀಡೋದಕ್ಕೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತಕ್ಕಂಥ ಪದ ಅರಾಜ್. ಈಗ ಬೆಂಗಾಳಿ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಜನರಿಗೆ ಬಿಜೆಪಿ ಗವರ್ಮೆಂಟ್ ಪದೇ ಪದೇ ಕಿರುಕುಳವನ್ನ ಕೊಡ್ತಾ ಇದೆ, ತೊಂದರೆಯನ್ನ ಕೊಡ್ತಾ ಇದೆ ಅಂತ ಈ ಆರ್ಟಿಕಲ್ ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಈ ದಿನ ಈ ವಿಡಿಯೋದ ಮೂಲಕ ನಾವು 6 ಪದಗಳನ್ನ ಕಲ್ತ್ವಿ. ಒಂದು ವಾಯ್ ಅಂತಂದ್ರೆ ಸ್ಪರ್ಧಿಸು, ಇನ್ನೊಂದು ಕಾಲ್ಸ್ ಆಫ್ ಅಂದ್ರೆ ಪೋಸ್ಟ್ಪೋನ್ ಮಾಡು, ಮುಂದೂಡು ಅಥವಾ ರದ್ದು ಮಾಡು. ನಂತರ ಆಕ್ವಿಸಿಷನ್ ಅಂತಂದ್ರೆ ವಶಪಡಿಸ್ಕೊಳ್ಳೋದು. ನಂತರ ಡಾಯರ್. ಡಾಯರ್ ಅಂತಂದ್ರೆ ಫ್ರೆಂಡ್ಸ್ ಸೀರಿಯಸ್, ಗಂಭೀರವಾದ. ನಂತರ ಬ್ಯಾಕ್ಲಾಶ್ ಅಂದ್ರೆ ಹಿನ್ನಡೆ. ಕಡೆಯದಾಗಿ ಫ್ರೆಂಡ್ಸ್ ಅರಾಜ್ ಅಂತಂದ್ರೆ ಕಿರುಕುಳ ನೀಡು, ತೊಂದರೆ ನೀಡು ಅಂತ ಅರ್ಥ. ಫ್ರೆಂಡ್ಸ್, ಈ ರೀತಿ ಕನ್ನಡ ಭಾಷೆಯ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನ, ಒಂದು ಕಾಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.